ಹೆದರಬೇಡ, ಆರಾಮಾಗಿ ರಾಘವೇಂದ್ರ ಸ್ವಾಮಿಯವರ ಜಪವನ್ನು ಮಾಡು. ಹಾಗೆ ಆಂಜನೇಯ ಸ್ವಾಮಿಯನ್ನು ಕೂಡ ನೆನ್ಪು ಮಾಡ್ಕೊ. ಆಗ್ಲಿಕ್ಕೆ ಬಂದಷ್ಟು ಒಳ್ಳೆಯದು, ಏನೂ ತೊಂದರೆ ಇಲ್ಲ. ಯಾರಜ್ಜ ನೀನು? ಇವನ ಬಾಡಿಯಲ್ಲಿ ಏನಕ್ಕೋಸ್ಕರ ಸೇರಿಕೊಂಡೆ? ಯಾರು ನೀನು? ನಾನು ಪ್ರತ್ಯುಗೀತ. ನಿನ್ನ ಹೆಸರೇ ಪ್ರತ್ಯುಗೀತ ಅಂತನಾ? ಹ್ಞೂ. ಎಲ್ಲಿಂದ ಬಂದೆ? ನನಗೆ ನಾನು ಎಲ್ಲಿಂದ ಬಂದೆ ಗೊತ್ತಿಲ್ಲ. ಹಾಂ, ಅದಿಷ್ಟು ನೆನಪಿದೆ. ನೆಲಮಾಳಿಗೆಯಲ್ಲಿ ಅವರು ಮಾಡಿ ಕಂಟಿನ್ಯೂಸ್ ಆಗಿ ಕಳಿಸ್ತಿದ್ದಾರೆ. ಕೆಲಸ ಮಾಡಿಲ್ಲ ಅಂದರೆ ಮುಕ್ತಿನೇ ಸಿಗಲ್ಲ ಅಂತ ಹೇಳಿ ಹಂದಿ ಬಲಿ ಕೊಟ್ಟು ಹೆದರ್ಸ್ತಿದ್ದಾರೆ. ಹಂದಿ ಬಲೆ ಎಲ್ಲ ಕೊಟ್ಟು? ನೀನು ಅಲ್ಲಿಂದ ಬಂದಿದ್ಯಾ? ಪ್ರಯೋಗ ಮಾಡಿ ಬಂದಿದ್ದ? ನಾನು ಮುಕ್ತಿ ಸಿಗಕ್ಕಿತ್ತು. ಸಿಗಕ್ಕಿದ್ದಂಗೆ ಅವ್ರು ಎಲ್ಲಿಂದ ಬಂದು ತಂದು ಏನೋ ಮಾಡಿ ಅವ್ರನ್ನ ನಿಲ್ಲಿಸಿ ಮುಕ್ತಿಗಿಂತನೂ ಒಳ್ಳೇದು ಕೊಡ್ತೀವಿ ಅಂತ ಹೇಳಿ ಯಾಮಾರಿಸಿ ತಗೊಬಂದು ಕರ್ಕೊಂಡು ಬಂದಮೇಲೆ ಅಲ್ಲಿ ಏನು ನೆಲ ಮಾಡಿ ತಂದು ಧಮಕಿ ಹಾಕ್ತಿದ್ದಾರೆ ಅವರು. ಈ ಹುಡುಗನ ದೇಹದಲ್ಲಿ ಸೇರಿ ಎಷ್ಟು ವರ್ಷಗಳಾಯಿತು? 3 ವರ್ಷ. 3 ವರ್ಷ. 3 ವರ್ಷದಿಂದ ನೀನು ಏನೇನು ಕೆಲಸ ಮಾಡ್ತಾ ಇದೀಯಾ? ಏನು ತೊಂದರೆ ಕೊಡ್ತಾ ಇದೀಯಾ ಈ ಹುಡುಗಂಗೆ? ಬರಲಿ ಹಾಗೆ ಹಾಕ್ಲಿಕ್ಕೆ ಬರಲಿ, ಬಂದಷ್ಟು ಒಳ್ಳೆಯದೇ. ಈಗ ಅದು ಬ್ಲ್ಯಾಕ್ ಸ್ಮೋಕ್ ಈಗ ನಿನ್ನ ತಲೆ ಭಾಗದಲ್ಲಿ ಹೆಚ್ಚಾಗಿದೆ ಅಲ್ಲ, ಅದು ಯಾರಾದರೂ ಏನಾದರೂ ಸಮಸ್ಯೆ ಮಾಡಿ ಬಿಟ್ಟಿರೋ ಅಂಥದ್ದಾ ಅಥವಾ ಅದಾಗೆ ಅದು ಬಂದಿರೋ ಅಂಥದ್ದಾ? ನೀನೇ ಏನಾದರೂ ವೆಲ್ಕಮ್ ಮಾಡಿದೀಯಾ? ಕಾಲು ಸರಿಯಾಗಿ ಬಿಡ್ತಿಲ್ಲ. ಹಾಂ, ಅಲ್ಲಿಗೆ ರಕ್ತ ಹೋಗೋದು ಬಿಡ್ತಿಲ್ಲ. ನಮಸ್ಕಾರ. ಈ ಹುಡುಗನಿಗೆ ಕೆಲವೊಂದು ಸಮಸ್ಯೆಗಳಿತ್ತು. ಆ ಸಮಸ್ಯೆಯನ್ನು ರಿಮೂವ್ ಮಾಡಬೇಕಂತೇಳಿ ನಾವೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವು. ಮೊದಲನೇದಾಗಿ ಈಗ ಮದ್ದಿಡಿ ಆಗಿತ್ತು ಅವನಿಗೆ. ಮದ್ದಿಡಿಯಾಗಿ ಬಾಡಿ ಎಲ್ಲ ಹೀಟಾಗಿ ಆರ್ಗನ್ಸಲ್ಲೂ ಕೂಡ ಅಷ್ಟೇ ಏನೂ ಶಕ್ತಿ ಇರಲಿಲ್ಲ ಮತ್ತು ಕೆಲವೊಂದು ಕಡೆ ಡ್ಯಾಮೇಜ್ ಆಗಿತ್ತು. ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆದಷ್ಟು ಪ್ರಾಂಪ್ಟಾಗಿ ನಾವು ಸರಿ ಮಾಡೋಕ್ಕೆ ತುಂಬಾ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಅವರ ಆಹಾರ ಪದ್ಧತಿ ಕ್ರಮನೂ ಕೂಡ ಎಲ್ಲ ಹೇಳ್ಕೊಡ್ತೀವಿ. ಅದನ್ನು ಕೂಡ ಅವರು ಫಾಲೋ ಮಾಡಿದ್ದಾರೆ. ನಾವು ಮಾಡೋಷ್ಟು ಪ್ರಯತ್ನವನ್ನು ಮಾಡಿದ್ವು. ಇದ್ರ ಜೊತೆಯಲ್ಲಿ ನಾವು ಹೀಲಿಂಗ್ ಸೆಷನ್ನ ತಗೋಬೇಕಾದ್ರೆ ಕೆಲವೊಂದು ವಿಷಯಗಳು ಗೊತ್ತಾಯಿತು. ಯಾರೇನು ಸಮಸ್ಯೆ ಮಾಡಿದ್ದಾರೆ ಏನು ಅಂಥೇಳಿ ಅವರಿಗೆ ಕಾಣಿಸುವಂತಹ ಕೆಲವೊಂದು ವಿಷನ್ ಮುಖಾಂತರವಾಗಿಯೇ ಹೇಳಿದ್ರು. ಕೆಲವೊಂದು ಪರ್ಸನಲ್ ಆಗಿರುತ್ತೆ, ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗೋದಿಲ್ಲ. ಮತ್ತು ಅವರು ಮಾಡಿದಂಥ ಪ್ರಯೋಗ ಮದ್ದಿಡಿ ಪ್ರಯೋಗ ಆಗಿತ್ತು. ಮತ್ತು ಇದ್ರ ಜೊತೆಯಲ್ಲಿ ಯಾರೋ ಒಂದು ಮುದುಕನ ಆತ್ಮವನ್ನು ಅವರು ಬಿಟ್ಟಿದ್ರೆ ಇವರ ಎನರ್ಜಿ ಫೀಲ್ಡಲ್ಲಿ ಇತ್ತು. ಹಾಗಾಗಿ ಆ ಮುದುಕನ ಒಂದು ವರ್ತನೆ ಹೇಗಿತ್ತು ಅದೇ ಪ್ರಕಾರನೇ ಈ ಹುಡುಗ ಕೂಡ ನಡ್ಕೊತಿದ್ದ. ಅದನ್ನು ಕೂಡ ಅಷ್ಟೇ ಕ್ಲಿಯರ್ ಆಯಿತು. ಇದ್ರ ಜೊತೆಯಲ್ಲಿ ಕೆಲವೊಂದು ಪ್ರಯೋಗಗಳಿಂದ ಈ ಹುಡುಗ ತುಂಬಾ ನೊಂದೋಗ್ಬಿಟ್ಟಿದ್ದ. ಇನ್ನೂ ಚಿಕ್ಕ ಹುಡುಗ, ನೋಡೋಕ್ಕೆ ದೊಡ್ಡ ನನಗೆ ಕಾಣಿಸ್ತಿದ್ದಾನೆ ಅಷ್ಟೇ. ಎಂತೆಂಥವ್ರು ಇರ್ತಾರೆ ಅಂತ ಅಂದರೆ ಇನ್ನೂ ಬದುಕಿ ಬಾಳಿ ಇನ್ನು ಮುಂದೆ ಏನೂ ನೋಡೇ ಇಲ್ಲ ಪಾಪ. ಇವಾಗಲೇ ಒಂದು 60 ವರ್ಷ 70 ವರ್ಷದ ಏಜ್ಡ್ ಪರ್ಸನ್ ಇರ್ತಾರಲ್ಲ, ಅವ್ರಿಗೆ ಏನೇನು ಎಲ್ಲ ಸಮಸ್ಯೆ ಬರುತ್ತಲ್ಲ ಆ ಥರ ಎಲ್ಲ ಬಂದಂಗೆ ಆಗೋಗ್ಬಿಟ್ಟಿದೆ. ಅಷ್ಟು ಅಯ್ಯೋ ಪಾಪ ಅಂಥೇಳಿ ಅನಿಸುತ್ತೆ. ಎಂತೆಂಥ ಜನರಿದ್ದಾರೆ ಅಂಥೇಳಿ. ಆಸ್ತಿ ವಿಷಯಕ್ಕೋಸ್ಕರ ಈ ಒಂದು ಸಮಸ್ಯೆಯನ್ನು ಮಾಡಿದ್ದು. ಈ ಕರ್ಮ ಏನು ಯಾರಿಗೂ ಏನು ಸುಮ್ಮನೆ ಬಿಡೋದಿಲ್ಲ. ಕರ್ಮ ರಿಟರ್ನ್ ಅಂತ ಹೇಳ್ತಾರಲ್ಲ, ನಾವು ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟ ಕರ್ಮಗಳನ್ನೆಲ್ಲ ಮಾಡಿದ್ರೆ ಅದು ಕೆಟ್ಟದಾಗುತ್ತೆ. ಈಗ ನಾವು ಯಾವುದಾದ್ರು ಒಂದು ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ಪ್ರತಿಫಲ ಅನ್ನೋದಿರುತ್ತಲ್ಲ, ಅದೇ ಥರನೇ ಕರ್ಮ ಅಂತ ಅಂದ್ರೇನು ಕೆಲಸ. ಈಗ ಅವರು ಏನು ಈಗ ಪ್ರಾಬ್ಲಮ್ನ ಮಾಡಿದಾರಲ್ಲ, ಅದೇ ಪ್ರಾಬ್ಲಮ್ ಅವ್ರಿಗೂ ಕೂಡ ರಿಟರ್ನ್ ಆಗುತ್ತೆ ಒಂದಲ್ಲ ಒಂದಿನ. ಇದ್ರ ಬಗ್ಗೆ ತಿಳ್ಕೊಂಡು